ಹೌದು ನಾನೇ. ನೀವ್ಯಾಕೆ ಅನುಮಾನ ಬಂದಿದೆ? ನಿಮ್ಗ್ಯಾಕೆ ಅನುಮಾನ ಬಂದಿದೆ? 5 ವರ್ಷ ನಾವೇ ಸರ್ಕಾರದಲ್ಲಿ ಇರ್ತೀವಿ, ಕಲ್ಲು ಬಂಡೆ ತರ ಇರ್ತದೆ ನಮ್ಮ ಸರ್ಕಾರ. ಡಿಕೆ ಶಿವಕುಮಾರ್ ಸಿಎಂ ಆಗೋ ಕನಸನ್ನ ಕೈ ಬಿಟ್ಟಿರೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ನನಗೆ ಬೇರೆ ದಾರಿ ಇಲ್ಲ, ನಾನು ಬೆಂಬಲ ಕೊಡ್ಲೇಬೇಕು ಅಂತ ಡಿಕೆ ಶಿವಕುಮಾರ್ ಹೇಳಿರೋ ಹೇಳಿಕೆಯನ್ನ ಗಮನಿಸಿದ್ರೆ ಅವರ ನಿರಾಸೆ ಎಷ್ಟು ಅನ್ನೋದು ಕೂಡ ಕಾಣಿಸ್ಕೊಡುತ್ತೆ. ನಾನು ಸಿದ್ದರಾಮಯ್ಯ ಬೆನ್ನಿಗೆ ನಿಂತು ಸಹಕಾರ ಕೊಡ್ತೀನಿ, ನನಗೆ ಬೇರೆ ಯಾವುದೇ ಮಾರ್ಗ ಇಲ್ಲ, ಹೈಕಮಾಂಡ್ ಕೈಗೊಳ್ಳೋ ನಿರ್ಧಾರಕ್ಕೆ ನಾನು ಬದ್ಧ ಅಂತ ಡಿಕೆ ಶಿವಕುಮಾರ್ ಅವರು ಹೇಳ್ಕೊಂಡಿದ್ದಾರೆ. ಈ ಮೂಲಕ ಕರ್ನಾಟಕ ಸಿಎಂ ಸ್ಥಾನ ಬದಲಾವಣೆಗೆ ಕೊನೆಗೂ ಹೈಕಮಾಂಡ್ ಬ್ರೇಕ್ ಹಾಕಿದೆ ಅನ್ನೋದು ಕಾಣಿಸ್ತಾ ಇದೆ. ನಾನೇ ಮುಂದಿನ 5 ವರ್ಷಕ್ಕೆ ಸಿಎಂ ಆಗಿರ್ತೀನಿ, ನಮ್ಮ ಸರ್ಕಾರ ಬಂಡೆ ರೀತಿ ಸುಭದ್ರವಾಗಿರುತ್ತೆ ಅಂತ ಸಿದ್ದರಾಮಯ್ಯನವರು ಕೂಡ ಗುಡುಗಿದ್ದಾರೆ. ಅವರ ಈ ಆತ್ಮವಿಶ್ವಾಸವನ್ನ ನೋಡಿದ್ರೆ, ಡಿಕೆ ಅವರ ನಿರಾಸೆಯ ಮಾತುಗಳನ್ನ ನೋಡಿದ್ರೆ ಖಂಡಿತ ಸಿದ್ದರಾಮಯ್ಯನವರು ಕುರ್ಚಿ ಬಿಟ್ಕೊಡೋ ಚಾನ್ಸೇ ಇಲ್ಲ. ಜೊತೆಗೆ ಡಿಕೆ ಶಿವಕುಮಾರ್ಗೆ ಈ ಅವಧಿಯಲ್ಲಿ ಸಿಎಂ ಆಗೋ ಯೋಗ ಇಲ್ಲ ಅನ್ನೋದು ಕೂಡ ಸ್ಪಷ್ಟವಾಗಿ ಕಾಣಿಸುತ್ತೆ. ಅಷ್ಟಕ್ಕೂ ಹೈಕಮಾಂಡ್ ಇಲ್ಲಿ ಮತ್ತೆ ಸಿದ್ದರಾಮಯ್ಯನವರಿಗೆ ಮಣಿದಿದ್ದು ಯಾಕೆ, ಡಿಕೆಯ ಕೈ ಬಿಟ್ಟಿದ್ದು ಯಾಕೆ ಅನ್ನೋದಕ್ಕೂ ಕೂಡ ಕೆಲವೊಂದು ಕಾರಣಗಳು ಸಿಗ್ತಾ ಹೋಗುತ್ತೆ. ಯಾಕಂದ್ರೆ ಪವರ್ ಶೇರಿಂಗ್ ಅಂತ ಬಂದಾಗ 2.5 ವರ್ಷ ಸಿದ್ದರಾಮಯ್ಯ, 2.5 ವರ್ಷ ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಪಟ್ಟ ಕಟ್ಟಬೇಕು ಅನ್ನೋ ರೀತಿಯಲ್ಲಿ ಒಪ್ಪಂದ ಆಗಿತ್ತು ಅನ್ನೋದೇ ಹೆಚ್ಚು ಚರ್ಚೆಯಲ್ಲಿತ್ತು. ಅನೇಕ ಶಾಸಕರು ಕೂಡ ಡಿಕೆ ಶಿವಕುಮಾರ್ ಪರವಾಗಿ ಮಾತನಾಡ್ತಾ ಇದ್ರು. ಕೆಪಿಸಿಸಿ ಅಧ್ಯಕ್ಷರಾದ ಮೇಲೆ ಪಕ್ಷವನ್ನ ಬಲಪಡಿಸಿದ್ದಾರೆ, ಸಂಘಟನೆಯಲ್ಲಿ ಚತುರರಾಗಿದ್ದಾರೆ, ಕಾಂಗ್ರೆಸ್ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರೋದಕ್ಕೆ ಡಿಕೆ ಶಿವಕುಮಾರ್ ಅವರ ಪಾತ್ರ ದೊಡ್ಡದಿದೆ, ಮುಂದಿನ ಅವಧಿಯಲ್ಲಿ ಅವರೇ ಸಿಎಂ ಆಗ್ಲಿ ಅಂತ ಬಹಿರಂಗವಾಗಿ ಸುರ್ಜೇವಾಲಾ ಅವರು ರಾಜ್ಯಕ್ಕೆ ಬಂದು ಶಾಸಕರ ಅಹವಾಲುಗಳನ್ನ ಕೇಳೋ ಸಂದರ್ಭದಲ್ಲೇ ಅನೇಕ ಶಾಸಕರು ಈ ಹೇಳಿಕೆಗಳನ್ನ ಕೊಟ್ಟಿದ್ರು. ಅದರಲ್ಲೂ ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಕೂಡ ನಾನು ನನ್ನ ಮಾತಿಗೆ ಬದ್ಧನಾಗಿರ್ತೀನಿ, ಯಾವುದೇ ನೋಟಿಸ್ ಬಂದ್ರೂ ಅಷ್ಟೇ ಇಲ್ದಿದ್ರು ಅಷ್ಟೇ, ಡಿಕೆ ಶಿವಕುಮಾರ್ ಅವರೇ ಇನ್ನೊಂದು 2-3 ತಿಂಗಳಾದ್ಮೇಲೆ ಸಿಎಂ ಆಗ್ತಾರೆ, ಇದು 200% ಕನ್ಫರ್ಮ್ ಅಂತ ಹೇಳಿದ್ರು. ಈ ರೀತಿ ಬೆಳವಣಿಗೆಗಳು ಬಂದಾಗ ಸಿದ್ದರಾಮಯ್ಯನವರು ಮತ್ತೆ ಅಲರ್ಟ್ ಆದ್ರು. ಈ ಹಿಂದೆ ಕೂಡ ಸಿಎಂ ಕುರ್ಚಿಯ ಗುದ್ದಾಟ ಬಂದಾಗ್ಲೆಲ್ಲ ಒಂದಷ್ಟು ದಾಳಗಳನ್ನ ಉರುಳಿಸ್ತಾ ಇದ್ರು, ಸಕ್ಸಸ್ ಆಗ್ತಾ ಇದ್ರು. ಈಗ ಮತ್ತೆ ಸಿದ್ದರಾಮಯ್ಯನವರು ಡಿಕೆ ಶಿವಕುಮಾರ್ ಅವರನ್ನ ಕಟ್ಟಿ ಹಾಕುವಲ್ಲಿ ಸಕ್ಸಸ್ ಆಗಿದ್ದಾರೆ ಅಂತಾನೆ ಹೇಳಬಹುದು. 5 ವರ್ಷ ನಾವೇ ಸರ್ಕಾರದಲ್ಲಿ ಇರ್ತೀವಿ, ಕಲ್ಲು ಬಂಡೆ ತರ ಇರ್ತದೆ ನಮ್ಮ ಸರ್ಕಾರ ಗಟ್ಟಿಯಾಗಿ. ಅದರಿಂದ ಅವರು ಹಗಲು ಕನಸು ಕಾಣ್ತಾ ಇದ್ದಾರೆ ಪಾಪ. ಯಾರು? ಹೌದು ನಾನೇ. ನೀವ್ಯಾಕೆ ಅನುಮಾನ ಬಂದಿದೆ? ನಿಮ್ಗ್ಯಾಕೆ ಅನುಮಾನ ಬಂದಿದೆ? ಯಾರು? ಅವರು ನಮ್ಮ ಹೈಕಮಾಂಡ. ನಮ್ಮ ಹೈಕಮಾಂಡ್ ಏನ್ರಿ ಅವರು? ಅಶೋಕ ಇಸ್ ಎ ಬಿಜೆಪಿ ಮ್ಯಾನ್, ವಿಜೇಂದ್ರ ಇಸ್ ಎ ಬಿಜೆಪಿ ಮ್ಯಾನ್ ಅಲ್ವಾ? ನಾರಾಯಣ ಸ್ವಾಮಿ ಇಸ್ ಎ ಬಿಜೆಪಿ ಮ್ಯಾನ್. ಹಾಗಾದ್ರೆ ಸಿದ್ದರಾಮಯ್ಯನವರು ಹೂಡಿದ ತಂತ್ರಗಾರಿಕೆ ಏನು? ಇದಕ್ಕೆ ಹೈಕಮಾಂಡ್ ಮಣಿದಿದ್ದು ಯಾಕೆ? ಡಿಕೆ ಶಿವಕುಮಾರ್ಗೆ ಈ ಅವಧಿಯಲ್ಲಿ ಸಿಎಂ ಆಗೋ ಯೋಗ ಯಾಕಿಲ್ಲ? ಡಿಕೆ ಶಿವಕುಮಾರ್ಗೆ ಹೈಕಮಾಂಡ್ ಯಾವ ರೀತಿ ಭರವಸೆ ಕೊಟ್ಟಿದೆ ಅನ್ನೋದನ್ನ ನೋಡೋದಾದ್ರೆ, ಸುರ್ಜೇವಾಲಾ ಅವರು ಈಗಾಗಲೇ ಸ್ಪಷ್ಟಪಡಿಸಿ ಆಗಿದೆ. ಹೈಕಮಾಂಡ್ ಯಾಕೆ ಸಿದ್ದರಾಮಯ್ಯನವರನ್ನೇ ಇನ್ನಷ್ಟು ವರ್ಷ ಮುಂದುವರಿಸೋದಕ್ಕೆ ನಿರ್ಧರಿಸಿತ್ತು ಅನ್ನೋದ್ರ ಬಗ್ಗೆ ರಾಜಕೀಯ ಚರ್ಚೆಗಳು ಶುರುವಾಗ್ತಾ ಇದೆ. ಆ ಪೈಕಿ ಸಿದ್ದರಾಮಯ್ಯನವರ ವೈಯಕ್ತಿಕ ಸಾಧನೆಯ ಹಠ ಆಗಿರಬಹುದು, ಹಾಗೆ ಡಿಕೆ ಶಿವಕುಮಾರ್ ಫೇಸ್ ಮಾಡ್ತಾ ಇರೋ ಕಾನೂನು ತೊಡಕುಗಳಾಗಿರಬಹುದು, ಬಿಹಾರ ಚುನಾವಣೆ ಸೇರಿದ ಹಾಗೆ ರಾಜ್ಯದಲ್ಲಿ ಸದ್ಯದ ದಿನಗಳಲ್ಲಾದಂಥ ಕೆಲವೊಂದು ಬೆಳವಣಿಗೆಗಳನ್ನು ಗಮನಿಸಿ ಈ ನಿರ್ಧಾರಕ್ಕೆ ಬರಲಾಗಿದೆ ಅಂತಾನೆ ಹೇಳಲಾಗ್ತಾ ಇದೆ. Because your supporters said you have sacrificed so much for the party, you have brought the party to power in the state, you have equally contributed. All lakhs of workers have supported this party. ಸಿದ್ದರಾಮಯ್ಯನವರು ಡಿಕೆ ಶಿವಕುಮಾರ್ ಅವರಿಗೆ ಒಂದು ಮೆಸೇಜ್ ಪಾಸ್ ಮಾಡಿದ್ರು. ನೀವೇನಾದ್ರೂ ಮುಖ್ಯಮಂತ್ರಿ ಆಗಬೇಕು ಅಂದ್ರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡಿ ಅಂತ. ಆದ್ರೆ ಡಿಕೆ ಶಿವಕುಮಾರ್ ಮಾತ್ರ ಯಾವುದೇ ಕಾರಣಕ್ಕೂ ಕೆಪಿಸಿಸಿ ಅಧ್ಯಕ್ಷ ಗಾದಿಯನ್ನ ಬಿಟ್ಕೊಡೋದಕ್ಕೆ ರೆಡಿ ಇಲ್ಲ. ಯಾಕಂದ್ರೆ ಸಿದ್ದರಾಮಯ್ಯನವರು ತಮ್ಮ ಬೆಂಬಲಿಗರನ್ನ ಆ ಸ್ಥಾನಕ್ಕೆ ತಂದು ಕೂರಿಸಿ ಇಂಡೈರೆಕ್ಟ್ ಆಗಿ ಅಧಿಕಾರವನ್ನ ಚಲಾಯಿಸೋ ಚಾನ್ಸಸ್ ಇರುತ್ತೆ. ಇದು ಬಿಲ್ಕುಲ್ ಡಿಕೆ ಶಿವಕುಮಾರ್ಗೆ ಇಷ್ಟ ಇಲ್ಲ. ಹೀಗಾಗಿ ಕೆಪಿಸಿಸಿ ಸ್ಥಾನವನ್ನ ತ್ಯಾಗ ಮಾಡೋದಕ್ಕೂ ಕೂಡ ಡಿಕೆ ಶಿವಕುಮಾರ್ ರೆಡಿ ಇಲ್ಲ. ಜೊತೆಗೆ ಡಿಕೆ ಶಿವಕುಮಾರ್ ಅವರ ಮೇಲೆ ಕಾನೂನು ತೊಡಕುಗಳಿರೋದು. ಯಾಕಂದ್ರೆ ಐಟಿ, ಇಡಿ ಸೇರಿದ ಹಾಗೆ ಅನೇಕ ಏಜೆನ್ಸಿಗಳ ತನಿಖೆಯನ್ನ ಅವರು ಫೇಸ್ ಮಾಡ್ತಾ ಇದ್ದಾರೆ. 2019ರಲ್ಲಿ ಅಕ್ರಮ ಹಣ ವರ್ಗಾವಣೆ ಆರೋಪದ ಮೇಲೆ ಜೈಲು ವಾಸವನ್ನ ಅನುಭವಿಸಿ ಬಂದಿದ್ರು.
ಈಗೇನಾದ್ರೂ ಡಿ.ಕೆ. ಶಿವಕುಮಾರ್ ಅವರಿಗೆ ಸಿಎಂ ಸ್ಥಾನವನ್ನ ಕೊಟ್ಬಿಟ್ರೆ ದೆಹಲಿಯ ಮಾಜಿ ಸಿಎಂ ಕೇಜ್ರಿವಾಲ್ ಅವರು ಸಿಎಂ ಆಗಿದ್ದ ಸಂದರ್ಭದಲ್ಲೇ ಜೈಲಿಗೆ ಹೋಗಿ ಬಂದಿದ್ರು. ಅಂತಹ ಪರಿಸ್ಥಿತಿ ಕರ್ನಾಟಕದಲ್ಲಿ ಕ್ರಿಯೇಟ್ ಆಗಬಾರದು ಅನ್ನೋದು ಒಂದು ಕಾರಣ ಅಂತ ಹೇಳ್ಬೋದು. ಇನ್ನು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನವನ್ನ ಬಿಟ್ಕೊಡದೇ ಇರೋದಕ್ಕೂ ಕೂಡ ಒಂದಷ್ಟು ಕಾರಣಗಳಿದೆ. ಯಾಕಂದ್ರೆ ಸಿದ್ದರಾಮಯ್ಯನವರಿಗೆ ಒಂದು ದಾಖಲೆ ಮಾಡೋದ್ರ ಮೇಲೆ ಕಣ್ಣಿದೆ. ಅದೇನಂತಂದ್ರೆ ದೇವರಾಜ್ ಅರಸು ಅವರಿಗಿಂತ ಹೆಚ್ಚು ದಿನಗಳ ಕಾಲ ಸಿಎಂ ಆಗಬೇಕು ಅನ್ನೋ ದಾಖಲೆ ಮಾಡಬೇಕು ಅನ್ನುವಂಥ ಇರಾದೆ ಇದೆ. ದೇವರಾಜ್ ಅರಸು ಅವರು 7 ವರ್ಷ 238 ದಿನಗಳ ಕಾಲ ಸಿಎಂ ಆಗಿದ್ರು. ಈಗ ಆ ದಾಖಲೆಯನ್ನ ಬ್ರೇಕ್ ಮಾಡಬೇಕು. 7 ವರ್ಷ 48 ದಿನಗಳ ಕಾಲ ಈಗಾಗಲೇ ಮುಖ್ಯಮಂತ್ರಿಯಾಗಿದ್ದಾರೆ. ಇನ್ನೊಂದಿಷ್ಟು ದಿನ ಮುಂದುವರೆದ್ರೆ ಈ ರೆಕಾರ್ಡ್ ಮಾಡಬಹುದು ಅನ್ನುವಂತಹ ಇರಾದೆ ಸಿದ್ದರಾಮಯ್ಯನವರಿಗಿದೆ. ಇನ್ನು ಇತ್ತೀಚೆಗೆ ನಿಮಗೆ ಗೊತ್ತಾ ಇದೆ, ಆರ್ಸಿಬಿ ವಿಜಯ ಯಾತ್ರೆ ಸಂದರ್ಭದಲ್ಲಿ ಕಾಲ್ತುಳಿತ ಪ್ರಕರಣ ಉಂಟಾಯಿತು. ಇದಕ್ಕೆ ಡಿ.ಕೆ. ಶಿವಕುಮಾರ್ ಅವರ ಮೇಲೇನೆ ಒಂದಷ್ಟು ಆರೋಪಗಳಿದೆ. ಅವರ ಮೇಲೇನೆ ಟೀಕೆಗಳನ್ನ ಮಾಡ್ತಿದ್ದಾರೆ. ಕಂಟ್ರೋಲ್ ಮಾಡೋದಕ್ಕಾಗದೆ ಸರಿಯಾದ ಕಾರ್ಯಕ್ರಮವನ್ನ ಕಂಡಕ್ಟ್ ಮಾಡದೆ ಈ ರೀತಿ ಎಡವಟ್ಟು ಮಾಡಿದ್ರು, ಫೇಲ್ಯೂರ್ ಆದ್ರು ಅನ್ನೋ ಆರೋಪಗಳಿರೋದ್ರಿಂದ ಇವರನ್ನ ಸಿಎಂ ಮಾಡಿದ್ರೆ ಯಾರು ಕೂಡ ಒಪ್ಪೋದಿಲ್ಲ ಅನ್ನುವಂಥ ಒಂದು ಕಾರಣ ಕೂಡ ಇದೆ. ಇನ್ನು ಈ ವರ್ಷದ ಕೊನೆಗೆ ಬಿಹಾರ್ನಲ್ಲಿ ಎಲೆಕ್ಷನ್ ನಡೆಯುತ್ತೆ. ಬಿಹಾರದಲ್ಲಿ ಹಿಂದುಳಿದ ವರ್ಗಗಳ ಜನಸಂಖ್ಯೆ ಜಾಸ್ತಿ ಇದೆ. ಸೊ ಇದನ್ನ ಕಾಂಗ್ರೆಸ್ ನೆಚ್ಕೊಂಡಿದೆ. ರಾಜ್ಯದಲ್ಲಿ ಹಿಂದುಳಿದ ನಾಯಕ ಸಿದ್ದರಾಮಯ್ಯ. ಈಗ ಅವರ ಕೈಯಲ್ಲಿರೋ ಸಿಎಂ ಸ್ಥಾನವನ್ನ ಕಿತ್ಕೊಂಡು ಡಿ.ಕೆ. ಶಿವಕುಮಾರ್ಗೆ ಕೊಟ್ರೆ ಬಿಹಾರ ಚುನಾವಣೆಯಲ್ಲಿ ಎಫೆಕ್ಟ್ ಆಗಬಹುದು ಅನ್ನೋ ಅಳುಕಿದೆ. ಜೊತೆಗೆ ಬಿಜೆಪಿ ಹಾಗೆ ಜೆಡಿಎಸ್ ಪಕ್ಷಗಳಿಗೆ ಆರ್ಜೆಡಿ ವಿರುದ್ಧ ವಾಗ್ದಾಳಿ ನಡೆಸೋದಕ್ಕೆ ಒಂದಷ್ಟು ಅವಕಾಶ ಸಿಕ್ಕ ಹಾಗಾಗತ್ತೆ. ಇದು ಅಲ್ಲಿನ ಎಲೆಕ್ಷನ್ ಮೇಲೆ ಒಂದು ಬ್ಯಾಡ್ ಇಂಪ್ಯಾಕ್ಟ್ ಮಾಡಬಹುದು ಅಂತ ಕಾಂಗ್ರೆಸ್ ಹೈಕಮಾಂಡ್ ಯೋಚನೆ ಮಾಡಿರೋ ರೀತಿಯಲ್ಲಿದೆ. ಇನ್ನು ಸಿಎಂ ಸ್ಥಾನದ ಮೇಲೆ ಕೇವಲ ಡಿ.ಕೆ. ಶಿವಕುಮಾರ್ಗೆ ಮಾತ್ರ ಕಣ್ಣಿಲ್ಲ, ರಾಜ್ಯದ ಅನೇಕ ನಾಯಕರು ಕೂಡ ಟವಲ್ ಹಾಕಿದ್ದಾರೆ. ಹೀಗಿರುವಾಗ ಇವರಿಬ್ಬರ ಕಿತ್ತಾಟದಲ್ಲಿ ಮಲ್ಲಿಕಾರ್ಜುನ ಖರ್ಗೆಗೆ ಸಿಎಂ ಪಟ್ಟವನ್ನ ಕೊಡಬಹುದು ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇರೋದ್ರಿಂದ ಹೈಕಮಾಂಡ್ ಆತುರದ ನಿರ್ಧಾರವನ್ನ ಈ ಸಂದರ್ಭದಲ್ಲಿ ಮಾಡೋದಕ್ಕಂತೂ ಚಾನ್ಸ್ ಇಲ್ಲ. ಇದರ ಜೊತೆಗೆ ಬಹಳ ಮುಖ್ಯವಾಗಿ ಸಿಎಂ ಸಿದ್ದರಾಮಯ್ಯ ಆಪ್ತ ಶಾಸಕರ ಸಂಖ್ಯೆ ಕೂಡ ಜಾಸ್ತಿ ಇದೆ. ಅದರಲ್ಲಿ ತುಂಬಾ ಮಂದಿ ಡಿ.ಕೆ. ಶಿವಕುಮಾರ್ ಅವರಿಗೆ ಸಿಎಂ ಸ್ಥಾನವನ್ನ ಕೊಡೋದು ಬೇಡ ಅಂತಾನೆ ಹೇಳ್ತಾ ಇದ್ದಾರೆ. ಉತ್ತರ ಕರ್ನಾಟಕಕ್ಕೆ ಸಿಎಂ ಸ್ಥಾನ ಬೇಕು ಅಂತ ಪಟ್ಟು ಹಿಡಿಯೋ ಸಾಧ್ಯತೆ ಕೂಡ ಈ ಸಂದರ್ಭದಲ್ಲಿದೆ. ಸೊ ಮತ್ತೊಂದು ಹೊಸ ತಲೆನೋವು ಹೈಕಮಾಂಡ್ಗೆ ಶುರುವಾಗ್ಬಿಡುತ್ತೆ. ಜೊತೆಗೆ ಹೆಚ್ಚು ಶಾಸಕರ ಬಲ ಸಿದ್ದರಾಮಯ್ಯನವರ ಪರವಾಗೆ ಇರೋದ್ರಿಂದ ಡಿ.ಕೆ. ಶಿವಕುಮಾರ್ಗೆ ಸಿಎಂ ಪಟ್ಟವನ್ನೇನಾದ್ರೂ ಕೊಟ್ರೆ ಅನೇಕ ಶಾಸಕರು ಕಾಂಗ್ರೆಸ್ ಬಿಡೋ ಚಾನ್ಸಸ್ ಕೂಡ ಇರುತ್ತೆ. ಕಾಂಗ್ರೆಸ್ ನಾಯಕರು ಕೈತಪ್ಪಿ ಹೋಗಬಹುದು, ಮತ್ತೆ ರಾಜ್ಯದಲ್ಲಿ ಕಾಂಗ್ರೆಸ್ ವೀಕ್ ಆಗಬಹುದು. ಜೊತೆಗೆ ಸಿದ್ದರಾಮಯ್ಯನವರನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸಿದ್ರೆ ಸರ್ಕಾರವೇ ಪತನವಾಗುತ್ತೆ, ಮತ್ತೆ ನೆಲೆಯೂರೋದಕ್ಕೆ ಕಾಂಗ್ರೆಸ್ಗೆ ಕಷ್ಟವಾಗುತ್ತೆ ಅನ್ನುವಂತಹ ಮನವರಿಕೆಯನ್ನ ಹೈಕಮಾಂಡ್ಗೆ ಮಾಡಿಕೊಡಲಾಗಿದೆ. ಒಟ್ನಲ್ಲಿ ಕೆಲವು ಶಾಸಕರು ಏನೇ ಮಾತನಾಡಿದ್ರು, ಡಿಕೆ ಪರ ಬ್ಯಾಟಿಂಗ್ ಮಾಡಿದ್ರೂನು ಡಿ.ಕೆ. ಶಿವಕುಮಾರ್ಗೆ ಏನಾದ್ರೂ ಸಿಎಂ ಸ್ಥಾನವನ್ನ ಕೊಟ್ಬಿಟ್ರೆ ಕಾಂಗ್ರೆಸ್ ಹೈಕಮಾಂಡ್ಗೆ ನಷ್ಟವೇ ಜಾಸ್ತಿ ಅಂತ ಹೇಳ್ಬೋದು. ಮತ್ತೆ ಆ ಟೆನ್ಷನ್ ತೆಗೆದುಕೊಳ್ಳೋದಕ್ಕೆ ಹೈಕಮಾಂಡ್ ಅಂತೂ ಬಿಲ್ಕುಲ್ ರೆಡಿ ಇಲ್ಲ. ಸಿದ್ದರಾಮಯ್ಯನವರ ಪರವೇ ಹೆಚ್ಚು ಶಾಸಕರಿದ್ದಾರೆ ಅನ್ನೋದಾದ್ರೆ ಯಾರ್ಯಾರು ಅಂತ ಒಂದಷ್ಟು ಲಿಸ್ಟ್ ನೋಡೋದಾದ್ರೆ ಮಾಲೂರು ಶಾಸಕ ಕೆ.ವೈ. ನಂಜೇಗೌಡ, ಶಿವಾಜಿನಗರದ ಶಾಸಕ ರಿಜ್ವಾನ್ ಹರ್ಷದ್, ಚಾಮರಾಜನಗರ ಕ್ಷೇತ್ರದ ಶಾಸಕ ಪುಟ್ಟರಂಗಶೆಟ್ಟಿ, ಎಚ್.ಡಿ. ಕೋಟೆಯ ಅನಿಲ್ ಚಿಕ್ಕಮಾದು, ಆಳಂದದ ಬಿಆರ್ ಪಾಟೀಲ್, ಕಾಗವಾಡ ಕ್ಷೇತ್ರದ ರಾಜು ಕಾಗೆ, ಚಿಕ್ಕಬಳ್ಳಾಪುರದ ಪ್ರದೀಪ್ ಈಶ್ವರ್, ಕೋಲಾರದ ಕೊತ್ತೂರು ಮಂಜುನಾಥ್, ಗೋವಿಂದರಾಜನಗರದ ಪ್ರಿಯಾ ಕೃಷ್ಣ, ವಿಜಯನಗರದ ಎಂ ಕೃಷ್ಣಪ್ಪ, ಗುಂಡ್ಲುಪೇಟೆ ಶಾಸಕ ಗಣೇಶ್ ಪ್ರಸಾದ್, ಚಾಮರಾಜ ಕ್ಷೇತ್ರದ ಹರೀಶ್ ಗೌಡ, ಕೃಷ್ಣರಾಜ ಕ್ಷೇತ್ರದ ಶಾಸಕ ಡಿ ರವಿಶಂಕರ್ ಇವರೆಲ್ಲ ಬಹಿರಂಗವಾಗಿ ಸಿಎಂ ಪರವಾಗಿ ಅಂದ್ರೆ ಸಿದ್ದರಾಮಯ್ಯನವರ ಪರವಾಗಿ ಇದೀವಿ ಅಂತ ಹೇಳ್ಕೊಳ್ತಿದ್ದಾರೆ. ಇನ್ನು ಡಿ.ಕೆ. ಶಿವಕುಮಾರ್ ಪರ ಯಾರ್ಯಾರು ನಿಲ್ಬಹುದು ಅಂತ ನೋಡೋದಾದ್ರೆ ನರಸಿಂಹರಾಜ ಕ್ಷೇತ್ರದ ತನ್ವೀರ್ ಸೇಠ್, ಆನೇಕಲ್ನ ಬಿ ಶಿವಣ್ಣ, ಕೆಜಿಎಫ್ನ ರೂಪಕಲಾ ಶಶಿಧರ್, ಬಾಗೇಪಲ್ಲಿಯ ಸುಬ್ಬಾರೆಡ್ಡಿ, ಗೌರಿಬಿದನೂರು ಕ್ಷೇತ್ರದ ಪುಟ್ಟಸ್ವಾಮಿಗೌಡ, ಪುಲಕೇಶಿ ನಗರದ ಎಸಿ ಶ್ರೀನಿವಾಸ್, ಶಾಂತಿನಗರದ ಎನ್ಎ ಹ್ಯಾರಿಸ್, ಮಾಗಡಿಯ ಎಚ್ಸಿ ಬಾಲಕೃಷ್ಣ, ರಾಮನಗರದ ಇಕ್ಬಾಲ್ ಹುಸೇನ್, ಚನ್ನಪಟ್ಟಣದ ಸಿಪಿ ಯೋಗೀಶ್ವರ್, ದಕ್ಷಿಣ ಕನ್ನಡ ಕ್ಷೇತ್ರದ ಅಶೋಕ್ ರೈ, ಹೀಗೆ ಒಂದಷ್ಟು ಮಂದಿ ಇದ್ದಾರೆ. ತಟಸ್ಥ ನಿಲುವನ್ನ ಕೂಡ ಕೆಲವರು ಇಲ್ಲಿ ತೋರಿಸ್ತಾ ಇದ್ದಾರೆ. ಹೊಸಕೋಟೆಯ ಶಾಸಕ ಶರತ್ ಬಚ್ಚೇಗೌಡ, ಬಂಗಾರಪೇಟೆ ಕ್ಷೇತ್ರದ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ತಟಸ್ಥ ನಿಲುವನ್ನ ತಳೆದಿದ್ದಾರೆ ಅಂತ ಹೇಳ್ಬೋದು. ಜೊತೆಗೆ ಸಚಿವ ಸಂಪುಟದಲ್ಲೂ ಕೂಡ ಹೆಚ್ಚು ಮಂದಿ ಸಚಿವರು ಸಿದ್ದರಾಮಯ್ಯನವರ ಪರವಾಗೇ ಇದ್ದಾರೆ. ಇದೆಲ್ಲವನ್ನ ಅಳೆದು ತೂಗಿ ಲೆಕ್ಕಾಚಾರ ಮಾಡಿರುವಂತಹ ಹೈಕಮಾಂಡ್ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯನವರನ್ನ ಸಿಎಂ ಕುರ್ಚಿಯಿಂದ ಕೆಳಗಿಳಿಸೋ ರಿಸ್ಕ್ ಅನ್ನ ತೆಗೆದುಕೊಳ್ಳೋದಿಲ್ಲ. ಹಾಗೆ
ಡಿಕೆ ಶಿವಕುಮಾರ್ಗೆ ಸಿಎಂ ಆಗೋ ಯೋಗ ಇಲ್ಲ ಅನ್ನೋದೇ ಈ ಮೂಲಕ ಕಾಣಿಸುತ್ತೆ. ಸದ್ಯಕ್ಕೇನೋ ಸೈಲೆಂಟ್ ಆಗಿ ಬೇರೆ ಯಾವುದೇ ಮಾರ್ಗ ಇಲ್ಲ, ಸಿದ್ದರಾಮಯ್ಯನವರ ಪರವಾಗಿ ಬೆಂಬಲವಾಗಿ ನಿಲ್ತೀನಿ ಅಂತ ಹೇಳ್ಕೊಂಡ್ರೂ ತೆರೆಮರೆಯಲ್ಲಿ ಬೇರೆಯದ್ದೇ ಪ್ಲಾನ್ ಮಾಡ್ತಾ ಇರಬಹುದಾ? ಅದರ ರಿಸಲ್ಟ್ ಏನಾಗಿರಬಹುದು? ನಿಜಕ್ಕೂ ಅನೇಕ ಶಾಸಕರೇ ಆಗಿರಬಹುದು ಬಿಜೆಪಿ ವಲಯದಲ್ಲೇ ಸೆಪ್ಟೆಂಬರ್ ಕ್ರಾಂತಿ ಅಂತ ಹೇಳ್ತಿದ್ದಾರೆ, ನವೆಂಬರ್ ಒಳಗಡೆ ದೊಡ್ಡ ಕ್ರಾಂತಿ ಆಗತ್ತೆ, ಕಾಂಗ್ರೆಸ್ ವಲಯದಲ್ಲಿ ಸಿಎಂ ಸ್ಥಾನ ಬದಲಾವಣೆ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ ಅನ್ನೋದಾದ್ರೆ ಹಾಗೇ ಆಗತ್ತಾ? ಕಾದು ನೋಡೋಣ.